ಎಲ್ಲ ನನ್ನ ಬೆಳಗಾವಿ ಜನತೆಗೆ ನನ್ನ ನಮಸ್ಕಾರ. ಇದೇ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ನೇಕಾರ ಸಮುದಾಯಕ್ಕೆ ಮಹಾಪೌರ ಆಯ್ಕೆ ಆಗಿದ್ದೀನಿ. ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದಂತ ನಮ್ಮ ಶಾಸಕರು ಅಭಯ್ ಪಟೇಲ್ ಸರ್ ಅವರಿಗೆ ನಾನು ಮೊದಲನೇದಾಗಿ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನೇಕಾರ ಸಮುದಾಯಕ್ಕೆ ಮೇಯರ್ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರು, ಅದೇ ಮಾತಿನಂತೆ ಅವ್ರು ನಡ್ಕೊಂಡಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಬಿಜೆಪಿಯ ಎಲ್ಲ ಮುಖಂಡರು, ಕೋರ್ ಕಮಿಟಿ ಹಾಗೆ ಪಕ್ಷದ ಎಲ್ಲ ಸದಸ್ಯರು ಕೂಡ ಎಲ್ಲ 58 ನಗರ ಸೇವಕರು ಎಲ್ಲರನ್ನು ಕರ್ಕೊಂಡು ಜೊತೆಗೂಡಿ ನಾನು ಬೆಳಗಾವಿ ಅಭಿವೃದ್ಧಿಗೆ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಬೆಳಗಾವಿಯನ್ನ ಸ್ವಚ್ಛ ನಗರನಾಗಿ ಮಾಡ್ಬೇಕು ಅನ್ನೋದು ನನ್ನ ಗುರಿ ಇದೆ. ಹಾಗೆ ನಾನು 58 ನಗರ ಸೇವಕರನ್ನ ಎಲ್ಲರನ್ನೂ ಜೊತೆಗೂಡಿ ಎಲ್ಲರನ್ನೂ ವಿಶ್ವಾಸದಲ್ಲಿ ತಗೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು, ನಾವು ಸ್ಟಡಿ ಟೂರ್ ಅಂತ ಹೋಗಿದ್ದೀವಿ. ಅಲ್ಲಿ ಅಭಿವೃದ್ಧಿಗಳನ್ನೆಲ್ಲ ನೋಡಿ ಸ್ಟಡಿ ಮಾಡಿದೀವಿ. ಎಲ್ಲ ನಾವು 58 ಕಾರ್ಪೊರೇಟರ್ಸ್ ಅದನ್ನ ಸ್ಟಡಿ ಮಾಡಿ ಪ್ರಕಾರ ನಾವು ಅದನ್ನ ರೂಢಿ ಮಾಡ್ಕೊಂಡು ಎಲ್ಲರನ್ನೂ ಜೊತೆಯಲ್ಲಿ ಎಲ್ಲರನ್ನೂ ವಿಶ್ವಾಸದಲ್ಲಿ ತಗೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಸಮಾಜದಲ್ಲಿ ನೇಕಾರ ಮಗಳಾಗಿ ಬಂದಿದ್ದೀನಿ. ನಾನು ಮೊದಲೇ ನಮ್ಮ ಶಾಸಕರಿಗೆ ಹಾಗೆ ಉತ್ತರ ಶಾಸಕರಾದಂಥ ಬೆಂಕೇಶ್ವರ ಅವ್ರಿಗೂ ಕೂಡ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಬಡ ಕುಟುಂಬದಿಂದ ನೇಕಾರ ಮಗಳಾಗಿ ನಾನು ಕರ್ಕೊಂಡು ಬಂದಿದ್ದಾರೆ. ಅವ್ರೆಲ್ಲರಿಗೂ ನಾನು ಮನಪೂರ್ವಕ ಅವ್ರ ಆಶೀರ್ವಾದ ಹಾಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಅವ್ರ ಎಲ್ಲರ ಸಪೋರ್ಟ್ದಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ. ನನ್ಗೆ ಬಹಳ ಹೆಮ್ಮೆ ಅನ್ಸ್ತಾ ಇದೆ. ಅವ್ರೆಲ್ಲರ ಸಪೋರ್ಟ್ದಿಂದ ಬಹಳ ಖುಷಿ ಆಗ್ತಾ ಇದೆ. ಮಹಾಜನತೆಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದಿಂದ ಇವತ್ತು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಪ್ರೀತಿ ಕಾಮಕರ್ ಅವರನ್ನ ಮಹಾಪೌರರನ್ನಾಗಿ ಮಾಡಿದ್ದಾರೆ. ಹಾಗೆ ನಾನು ಹನುಮಂತ ಪೊಂಗಾಲಿ ನನ್ನನ್ನು ಉಪಮಹಾಪೌರರನ್ನ ಮಾಡಿದ್ದಾರೆ. ಆ ಪಕ್ಷಕ್ಕೂ ಆ ಪಕ್ಷದ ಸಾಕಷ್ಟು ಜನ ವರಿಷ್ಠರು, ವಿಶೇಷವಾಗಿ ನಮ್ಮ ದಕ್ಷಿಣ ಶಾಸಕರು ಇರ್ಬೋದು, ಗುರುಗಳಾದ MB ಜಿರ್ಲೆ ಇರ್ಬೋದು, ಅನಿಲ್ ಬೆನಕೆ ಅವರು ಇರ್ಬೋದು, ಅಧ್ಯಕ್ಷರಾದ ಗೀತಾ ಸುತಾರ್ ಅವರು ಇರ್ಬೋದು, 58 ಜನ ಶಾಸಕರಲ್ಲಿ 37 ಜನ ನಮ್ಮ ಶಾಸಕರು, ನಮ್ಮ ನಗರ ಸೇವಕರು, ವಿಶೇಷವಾಗಿ ಇವ್ರು ಎಲ್ಲರನ್ನು ಕೂಡಿ ಕರ್ಕೊಂಡು ಹೋಗಿ ನಾವು ಬೆಳಗಾವಿಯನ್ನ ಅಭಿವೃದ್ಧಿಯತ್ತ ಒಯ್ಬೇಕಾಗಿದೆ. ಯಾಕೆಂದ್ರೆ ನಮ್ಮ ಮುಂದ್ಗಡೆ ಇರುವಂತ ಗುರಿ, ಈಗಾಗಲೇ ನಾವು ಸ್ಟಡಿ ಟೂರ್ ಅಂತ ಇಂದೋರ್ ಹೋಗಿ ಬಂದಿದ್ದೀವಿ, ಜೈಪುರ್ ಹೋಗಿ ಬಂದಿದ್ದೀವಿ, ಚಂಡೀಗಢ ಹೋಗಿ ಬಂದಿದ್ದೀವಿ. ಆ ಮಾದರಿಯಲ್ಲಿ ನಮ್ಮ ಬೆಳಗಾವಿಯನ್ನು ಮಾದರಿ ನಗರವನ್ನಾಗಿ ನಾವು ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಆಗಲೇ ಈಗ ಸಿಟೀಸ್ 2ದಲ್ಲಿ 93 ಕೋಟಿಗಳ ಅನುದಾನವನ್ನ ಕೇಂದ್ರ ಸರ್ಕಾರ ಮತ್ತು ಅದರಲ್ಲಿ ಹಂತ ಹಂತವಾಗಿ ರಾಜ್ಯ ಸರ್ಕಾರ ಇರಬಹುದು ಮತ್ತು ನಮ್ಮ ಮಹಾನಗರ ಪಾಲಿಕೆ ಇರಬಹುದು, ಇವು ಎಲ್ಲದರಲ್ಲಿ ನಾವು ಸ್ವಚ್ಛತೆಗಾಗಿ ಬೆಳಗಾವಿಯನ್ನ ಮೊದಲು ನಾವು ಅಭಿವೃದ್ಧಿ ಪಡಿಸಬೇಕಾಗಿದೆ. ಅದಲ್ಲದೆ 24x7 ಕುಡಿಯುವ ನೀರಿನ ಯೋಜನೆ ಇರಬಹುದು ಮತ್ತು ಅದಲ್ಲದೆ ನಮ್ಮ ಮಹಾನಗರ ಪಾಲಿಕೆಯಿಂದ ಬಹಳಷ್ಟು ಗಟರ್ ಇರ್ಬೋದು, ರೋಡ್ ಇರ್ಬೋದು, ವಿಶೇಷವಾಗಿ ವಿವಿಧ ಸಮಾಜದ ಒಂದು ಜಯಂತಿಗಳಿರ್ಬೋದು, ಇವು ಎಲ್ಲವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಅಭಿವೃದ್ಧಿಯ ದೃಷ್ಟಿಯಿಂದ ಬೆಳಗಾವಿ ಮಹಾನಗರ ಪಾಲಿಕೆಯನ್ನ ಒಂದು ಮಾದರಿಯ ನಗರವನ್ನಾಗಿ ಮಾಡ್ತೀವಿ. ಅದಲ್ಲದೆ ಈಗಾಗಲೇ ಆಫೀಸ್ ಅಂತೇಳಿ ಮನೆಯಲ್ಲಿ ಕೂತ ತೆರಿಗೆಯನ್ನ ತುಂಬುವ ದೃಷ್ಟಿಯಿಂದ ಕೂಡ ನಾವು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದೈತಿ. ಅದ್ರಾಗ ಇವ್ರದ ಯಾರ್ದು ನಮ್ಮ ಮಾಧ್ಯಮ ಇರ್ಬೋದು, ನಮ್ಮ ವರಿಷ್ಠರು ಇರ್ಬೋದು, ಎಲ್ಲರ ಸಹಾಯ ಸಹಕಾರವನ್ನು ಪಡೆದ ಮುಂದಿನ ದಿವಸದಲ್ಲಿ ನಾವು ಅಭಿವೃದ್ಧಿಯತ್ತ ಗಮನ ಕೊಡ್ತೀವಿ ಅಂತ ಹೇಳ್ತೀವಿ. ಇದ್ದಾಗ ತೆರಿಗೆ ವಂಚನೆ, ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಬಗ್ಗೆ ನೀವೇ ವಿಷಯ ಪ್ರಸ್ತಾಪ ಮಾಡಿದ್ರಿ. ಈಗ ಉಪಮಹಾಪೌರ ಆಗಿದ್ದೀರಿ, ಯಾವ ರೀತಿಯಾಗಿ ತನಿಖೆ ಮಾಡಿ ನ್ಯಾಯ ದೊರಕಿಸ್ಕೊಡ್ತೀರಿ ಅದನ್ನ? ತೆರಿಗೆ ವಂಚನೆ ಅಂದ್ರೆ ನಮ್ಮಲ್ಲಿ ತಮಗೆ ಗೊತ್ತಿದೆ, ನಾವು ಆಡಳಿತಕ್ಕೆ ಬಂದ ಮೇಲೆ 21ರಿಂದ ನಾವು ಏನು ಆರಿಸಿ ಬಂದು ಅಧಿಕಾರ 23ರಲ್ಲಿ ತೆಗೆದುಕೊಂಡು 23ರಿಂದ ನೀವು ತೆರಿಗೆಯನ್ನ ಲಾಗು ಮಾಡ್ಬೇಕಂತೇಳಿ ನಮಗೆ ಸರ್ಕಾರದ ಒಂದು ಪತ್ರ ಬಂದಿತ್ತು. ಬಟ್ ನಾವು ಅಧಿಕಾರದಲ್ಲಿ ಇದ್ದದ್ದನ್ನ ನಾವು ಮಾಡ್ತೀವಿ. ಹಿಂದ್ಗಡೆ ನಮ್ದು 21ರಿಂದ 22ರೊಳಗೆ ಅಧಿಕಾರದಾಗ ಇರ್ಲಿಲ್ಲ, ಅದನ್ನು ಕೂಡ ಮಾಡತ್ತೆ ಸರ್ಕಾರದಿಂದ ಏನರ ಸಲಹೆ ಸೂಚನೆಗೆ ಬಂದ್ರೆ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಒಂದು ನಿಟ್ಟಿನಲ್ಲಿ ನಮಗೆ ಸರ್ಕಾರದಲ್ಲಿ ತಿಕ್ಕಾಟ ಆಗಿದೆ ತಮಗೆ ಗೊತ್ತದ. ಅದನ್ನ ಮಾನ್ಯ ದಕ್ಷಿಣ ಶಾಸಕರು, ನಮ್ಮ ಎಲ್ಲ ಪಕ್ಷದ ವರಿಷ್ಠರು ಕೂಡ ಅದನ್ನ ರಾಜ್ಯಪಾಲರವರಿಗೆ ಒಯ್ದು ಅದರಲ್ಲಿ ನಾವು ಸಕ್ಸಸ್ಫುಲ್ ಆಗಿ ಹೋರಾಟವನ್ನು ಮಾಡಿದ್ದೀವಿ. ಅದು ತಮಗೂ ಕೂಡ ಗೊತ್ತಿದೆ. ಪ್ರತಿ ವರ್ಷ 3ರಿಂದ 5% ತೆರಿಗೆ ಬಗ್ಗೆ ತಾವು ಕೇಳಿದ್ದೀರಿ, ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಕೊಡ್ಬೇಕಾಕೈತಿ. ಮತ್ತು ಅದಲ್ಲದೆ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಗೈಡ್ಲೈನ್ಸ್ ಪ್ರಕಾರ ಏನು ರಾಜ್ಯದ ಏನು ಗೈಡ್ಲೈನ್ಸ್ ಬರ್ತೈತಿ ಅವಾಗ ಕೂಡ ನಾವು ಹೆಚ್ಚಿಗೆ ಮಾಡಿದ್ದು
ಸರಿ ಇದೆ ಅಂತ ಹೇಳ್ತೀನಿ. ಅದು ಏನಾರ ಹೊರೆ ಆಗಿದ್ರೆ ಮುಂದಿನ ದಿವಸದಲ್ಲಿ ನಾವು ಪರಿಗಣಿಸ್ತೀವಿ ಅನ್ನುವಂತ ಮಾತು. ಪರ್ಟಿಕ್ಯುಲರ್ ಆಗಿ ವೇಗ ಹೆಲ್ಮೆಟ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ವೇಗ ಹೆಲ್ಮೆಟ್ ಬಗ್ಗೆ ಸರ್. ನಿಮ್ಮ ಅಧಿಕಾರಿಗಳು ಬಹಳ ಲಂಚ ಮಾತ್ರ ನಿಲ್ಸುವಲ್ಲಿಂದ ನೀವು ಪ್ರಯತ್ನ ಮಾಡ್ತೀರಾ ಅಂತ ಹೇಳಿ ಹೇಳ್ರಿ. ಎ ಖಾತಾ ಬಿ ಖಾತಾ ಸಿಹಿ ಕೊಡೋದಾಗಿರ್ಬೋದು PID ನಂಬರ್ ಕೊಡೋದ್ರಲ್ಲಿ ಬಹಳ ವಿಳಂಬ ಆಗ್ತದೆ ಮತ್ತೆ ಏಜೆಂಟ್ರು ಮತ್ತೆ ನಮ್ಮ ಅಧಿಕಾರಿಗಳು ಭ್ರಷ್ಟ ಆಗಿದ್ದಾರೆ. ಫಸ್ಟ್ ನಮ್ಮ ಗಮನ ಏನಪ್ಪಾ ಅಂದ್ರೆ ಎಲ್ಲಾ ಸಾದಾ ಜನ ಸಹಿತ ಇಲ್ಲಿ ಯಾರು ಬರ್ತಾರೆ ಕಂಪ್ಲೇಂಟ್ ತಗೊಂಡು ಅವ್ರಿಗೆ ಈಸಿಯಾಗಿ ತೆರಿಗೆ ತುಂಬೋದು ಹಿಡ್ಕೊಂಡು ಮತ್ತೊಂದಿರ್ಬೋದು, ಇದನ್ನೆಲ್ಲ ಈಸಿಯಾಗಿ ಏನ್ ಅಲ್ಲಿ ಭ್ರಷ್ಟಾಚಾರ ನಡೆದಿದ್ರೆ ಅಂತ ಅಧಿಕಾರಿಗಳಿಗಂತೂ ತಾವು ನೋಡಿದಿರಿ ಕಳೆದ 3 ವರ್ಷಗಳಲ್ಲಿ ಅವ್ರಿಗೆ ಉಳ್ಗಾಲಿಲ್ಲ. ದಯವಿಟ್ಟು ನೀವು ಎಲ್ಲಾ ಜನತೆಗೆ ಕೋಆಪರೇಷನ್ ಮಾಡ್ರಿ. ಅಂತ ಅಧಿಕಾರಿಗಳ ಜೊತೆ ನಾವು ಸಹಕಾರ ಮಾಡ್ತೀವಿ. ಅದನ್ನ ಬಿಟ್ಟು ನೀವು ಹೇಳ್ದಂಗ ಅಂತದ್ ಏನ್ರ ನಡೆದಿತ್ತು, ಜನತೆಗೆ ಮೋಸ ನಡೆದತ್ತಂದ್ರ ಆ ಅಧಿಕಾರಿಗಳು ದಯವಿಟ್ಟು ನೀವು ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತೇಳಿ ನಮ್ಮ ಸಲಹೆ ಇದೆ. ಈಗ ನಾ ಕೇಳ್ತಾ ಇರೋದು